ಬಾಲ್ಯದಿಂದ ಪೂಜಿಸುತ್ತಾ ಬಂದಿರುವ ದೇವಿಯರು ದುರ್ಗೆ, ಲಕ್ಷ್ಮಿ, ಸರಸ್ವತಿ. ಆದರೆ ಇವರಿಗಿಂತಲೂ ಹಿಂದಿನ ಕಾಲದಲ್ಲಿ ಇವರಿಗಿಂತಲೂ ಭಯಂಕರ ಶಕ್ತಿಶಾಲಿ ದೇವಿಯರು ಇದ್ದರು ಎಂದರೆ ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದ್ದರು. ಪುರಾಣಗಳ ಮುಖ್ಯ ಪುಟಗಳಿಂದ ಮರೆಮಾಚಲ್ಪಟ್ಟ ದೇವಿಯರು. ಇವರು ಆಶೀರ್ವಾದ ಮಾತ್ರ ಕೊಟ್ಟಲಿಲ್ಲ, ಅವರು ಶಿಕ್ಷಿಸಿದರು, ಸಮತೋಲನ ಕಾಪಾಡಿದರು, ಅಗತ್ಯವಿದ್ದರೆ ದೇವತೆಗಳನ್ನೇ ನಡುಗಿಸಿದರು. ಇದು ಕಲ್ಪನೆಯಲ್ಲ, ಇದು ಮರೆತ ಇತಿಹಾಸ. ಇಂದು ನಾವು ಪ್ರವೇಶಿಸುತ್ತಿದ್ದೇವೆ ಆ ಮರೆತು ಹೋದ ದೇವಿಯರ ಅಂಧಕಾರ ಮತ್ತು ಶಕ್ತಿಯ ಲೋಕಕ್ಕೆ. ಯೋಗಮಾಯೆ, ಬ್ರಹ್ಮಾಂಡರ ಮರೆಮಾಚಿದ ಶಕ್ತಿ. ಯೋಗಮಾಯೆ ಈ ಹೆಸರು ಬಹಳ ಕಡಿಮೆ ಜನರಿಗೆ ಮಾತ್ರ ಗೊತ್ತು. ಆದರೆ ವಿಷ್ಣು, ಶಿವ, ಬ್ರಹ್ಮ ಈ ಮೂವರಿಗೂ ಮೀರಿದ ಶಕ್ತಿ ಯೋಗಮಾಯೆ ಎನ್ನಲಾಗಿದೆ. ಕೃಷ್ಣನ ಜನ್ಮದ ಸಮಯದಲ್ಲಿ ಕಂಸನಿಂದ ಅವನನ್ನು ರಕ್ಷಿಸಿದ ಶಕ್ತಿ ಯೋಗಮಾಯೆಯೇ. ಅವಳು ಕೇವಲ ರಕ್ಷಕಿಯಲ್ಲ, ಅವಳು ಭ್ರಮೆಯ ಅಧಿಪತಿ. ಮಾನವನಿಗೆ ಯಥಾರ್ಥವನ್ನು ಮರೆಸುವ ಶಕ್ತಿ, ದೇವತೆಗಳಿಗೂ ಸತ್ಯವನ್ನು ಮುಚ್ಚುವ ಶಕ್ತಿ. ಆ ಕಾರಣಕ್ಕೆ ಅವಳನ್ನು ಹೆಚ್ಚು ಪೂಜಿಸಲು ಅನುಮತಿಯಿರಲಿಲ್ಲ. ಅವಳನ್ನು ತಿಳಿದವನು ಈ ಸೃಷ್ಟಿಯ ಆಟವನ್ನೇ ತಿಳಿದವನಾಗುತ್ತಾನೆ. ಮಹಾಮಾರಿ ದೇವಿ, ರೋಗ ಮತ್ತು ಮರಣದ ಅಧಿಪತಿ. ಒಂದು ಕಾಲದಲ್ಲಿ ಭಾರತದಲ್ಲಿ ಮಹಾಮಾರಿಗಳು ಹರಡಿದಾಗ ಜನರು ದೇವಾಲಯಗಳಿಗೋಡಲಿಲ್ಲ. ಅವರೋಡಿದ್ದು ಮಹಾಮಾರಿ ದೇವಿಯ ಬಳಿಗೆ. ಈ ದೇವಿ ರೋಗವನ್ನುಂಟು ಮಾಡುವವಳು ಹೌದು, ರಕ್ಷಿಸುವವಳು ಹೌದು. ಅವಳ ಕೋಪ ಬಂದರೆ ಗ್ರಾಮವೇ ಖಾಲಿ, ಅವಳ ಅನುಗ್ರಹ ಇದ್ದರೆ ಮರಣವೇ ದೂರ. ಈ ಕಾರಣಕ್ಕೆ ಅವಳ ಪೂಜೆ ಭಯದಿಂದ ಕೂಡಿತ್ತು. ಹೂವಲ್ಲ, ಕೆಲವೆಡೆ ರಕ್ತದ ಬಲಿ. ಕಾಲಕ್ರಮೇಣ ಈ ದೇವಿಯನ್ನು ಅಶುಚಿ ಎಂದು ಪಕ್ಕಕ್ಕೆ ತಳ್ಳಲಾಯಿತು. ಆದರೆ ಶಾಸ್ತ್ರಗಳು ಹೇಳುತ್ತವೆ, ರೋಗವೂ ಶಕ್ತಿ, ಆರೋಗ್ಯವೂ ಶಕ್ತಿ. ಚಾಮುಂಡಿ, ದೇವತೆಗಳಿಗೂ ಭಯ ಹುಟ್ಟಿಸಿದ ದೇವಿ. ಚಾಮುಂಡಿ, ಚಂಡಮುಂಡರ ಸಂಹಾರಿಣಿ. ದುರ್ಗೆಯ ಒಂದು ರೂಪ ಎಂದು ಹೇಳಲ್ಪಟ್ಟರೂ ಅವಳ ಸ್ವಭಾವ ವಿಭಿನ್ನ. ಅವಳು ಯುದ್ಧದ ದೇವಿ, ರಕ್ತ, ಅಸ್ಥಿ, ಶವಗಳ ನಡುವೆ ವಾಸಿಸುವ ದೇವಿ. ದೇವತೆಗಳು ಸೋತಾಗ ಅವಳನ್ನು ಕರೆಸಿದರು. ಅವಳು ಬಂದು ಯುದ್ಧವನ್ನು ಗೆದ್ದಳು. ಆದರೆ ನಂತರ ಅವಳ ಶಕ್ತಿಯೇ ದೇವತೆಗಳಿಗೆ ಭಯವಾಯಿತು. ಆ ಕಾರಣಕ್ಕೆ ಅವಳನ್ನು ಕಾಡು, ಬೆಟ್ಟ, ಸ್ಮಶಾನಗಳಲ್ಲೇ ಸ್ಥಾಪಿಸಿದರು. ಶಕ್ತಿ ಹೆಚ್ಚಾದರೆ ಭಯವೂ ಹೆಚ್ಚಾಗುತ್ತದೆ. ಧೂಮವತಿ, ವಿಧವೆ ದೇವಿ ಮತ್ತು ಕಾಲದ ಅಂತ್ಯ. ಧೂಮವತಿ ಅತ್ಯಂತ ರಹಸ್ಯಮಯಿ ದೇವಿ. ಅವಳು ವಿಧವೆ, ಅವಳು ಸೌಂದರ್ಯವಿಲ್ಲದವಳು, ಅವಳು ದುಃಖದ ರೂಪ. ಆದರೆ ಅವಳು ಕಾಲದ ಅಂತ್ಯದ ಸಂಕೇತ. ಸೃಷ್ಟಿ ಮುಗಿಯುವಾಗ ಉಳಿಯುವ ಶಕ್ತಿ ಧೂಮವತಿ ಎನ್ನಲಾಗಿದೆ. ಆ ಕಾರಣಕ್ಕೆ ಅವಳ ಪೂಜೆ ಸಾಮಾನ್ಯರಿಗೆ ನಿಷೇಧ. ಅವಳನ್ನು ಪೂಜಿಸಿದವರು ತ್ಯಾಗ, ವೈರಾಗ್ಯ, ಅಂತಿಮ ಸತ್ಯವನ್ನು ಹುಡುಕುವವರು. ಅವಳು ಆಶೀರ್ವಾದ ಕೊಡುತ್ತಾಳೆ, ಆದರೆ ಸುಖವಲ್ಲ, ಸತ್ಯವನ್ನು. ಬಗಲಾಮುಖಿ, ಶತ್ರುವಿನ ಶಕ್ತಿ ಸ್ತಂಭಿಸುವ ದೇವಿ. ಬಗಲಾಮುಖಿ ಶಬ್ದವೇ ಭಯಂಕರ. ಅವಳ ಶಕ್ತಿ ಏನು ಗೊತ್ತಾ? ಶತ್ರುವಿನ ಮಾತನ್ನು ನಿಲ್ಲಿಸುವುದು, ಚಿಂತನೆಯನ್ನು ಸ್ತಂಭಿಸುವುದು, ಚಲನೆಯನ್ನೇ ನಿಲ್ಲಿಸುವುದು. ರಾಜರು, ತಂತ್ರಿಗಳು, ಯುದ್ಧವೀರರು ಈ ದೇವಿಯನ್ನು ಗುಪ್ತವಾಗಿ ಪೂಜಿಸುತ್ತಿದ್ದರು. ಅವಳ ಪೂಜೆ ಸಾರ್ವಜನಿಕವಾಗಿರಲಿಲ್ಲ. ಏಕೆಂದರೆ ಈ ಶಕ್ತಿ ತಪ್ಪಾಗಿ ಬಳಕೆಯಾದರೆ ವಿನಾಶ ಖಚಿತ. ಅವಳು ರಕ್ಷಕೆಯೂ ಹೌದು, ವಿನಾಶಕೆಯೂ ಹೌದು. ಏಕೆ ಈ ದೇವಿಯರು ಮರೆತು ಹೋದರು? ಪ್ರಶ್ನೆ ಒಂದೇ, ಇಷ್ಟು ಶಕ್ತಿಶಾಲಿ ದೇವಿಯರು ಏಕೆ ಮರೆತು ಹೋದರು? ಏಕೆಂದರೆ ಸಮಾಜಕ್ಕೆ ಭಯಂಕರ ಶಕ್ತಿ ಬೇಡವಾಗಿತ್ತು. ಶಾಂತ, ಸುಂದರ
ಮೃದುವಾದ ದೇವತೆಗಳು ಬೇಕಾಗಿತ್ತು. ಆದರೆ ಸತ್ಯವೇನೆಂದರೆ ಶಕ್ತಿ ಎಂದಿಗೂ ಮೃದುವಾಗಿರದು. ಶಕ್ತಿ ಸಮತೋಲನ. ಈ ದೇವಿಯರನ್ನು ಮರೆತಾಗ ನಾವು ಶಕ್ತಿಯ ಒಂದು ಭಾಗವನ್ನೇ ಕಳೆದುಕೊಂಡೆವು. ಶಕ್ತಿ ಎಂದಿಗೂ ನಾಶವಾಗುವುದಿಲ್ಲ. ದೇವಿಯರನ್ನು ಮರೆತರೂ ಅವರ ಶಕ್ತಿ ಇನ್ನೂ ಈ ಭೂಮಿಯಲ್ಲಿದೆ. ಕಾಡಿನಲ್ಲಿ, ರೋಗದಲ್ಲಿ, ಕಾಲದಲ್ಲಿ, ಮರಣದಲ್ಲಿ. ಶಕ್ತಿ ಎಂದಿಗೂ ನಾಶವಾಗುವುದಿಲ್ಲ. ಅದು ಒಮ್ಮೆ ಮರೆತು ಹೋಗುತ್ತದೆ, ಮತ್ತೊಮ್ಮೆ ಜಾಗೃತವಾಗುತ್ತದೆ. ನೀವು ಸಿದ್ಧರಿದ್ದೀರಾ ಆ ಮರೆತ ಶಕ್ತಿಯನ್ನು ಮತ್ತೆ ತಿಳಿಯಲು? ಇದು ಅಂತ್ಯವಲ್ಲ, ಇದು ಆರಂಭ.